ಚುನಾವಣಾಧಿಕಾರಿಗೆ ಧಿಕ್ಕಾರ, ಚುನಾವಣಾಧಿಕಾರಿಗೆ ಧಿಕ್ಕಾರ, ಚುನಾವಣಾಧಿಕಾರಿಗೆ ಧಿಕ್ಕಾರ, ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘದ ನಾನು ಒಂದು ಸದಸ್ಯರಾಗಿ 30 ವರ್ಷ ಆಯಿತು. 96ನೇ ಇಸ್ವಿಯಿಂದ ನಾನು ಓಟ್ ಹಾಕ್ತಾ ಇದ್ದೀನಿ. ಎಲ್ಲ ದಾವಣಗೆರೆ, ಮಂಗಳೂರು ಎಲ್ಲ ಕಡೆ ಪ್ರತಿ ವರ್ಷ ನಾನು ಒಂದು ಓಟನ್ನು ಮಿಸ್ ಮಾಡಿಲ್ಲ. ಆದ್ರೆ ನಮಗೆ ಇವತ್ತು ನಮಗೆ SMK ಟೀಮು ನಮ್ಮಿಬ್ರು ಲೇಡೀಸ್ನ ಮಾತ್ರ ಒಳಗಡೆ ಬಿಡ್ತಾ ಇಲ್ಲ ಓಟ್ ಹಾಕಕ್ಕೆ. ನಾವು ಬೆಳಿಗ್ಗೆ 11 ಗಂಟೆಗೆ ನಿಂತು 1-1.5 ಗಂಟೆ ತನಕ ವೇಟ್ ಮಾಡಿದ್ವಿ. ಹಸಿವಾಯ್ತು ಅಂತ ಸುಸ್ತಾಗಿ ಹೋದ್ವಿ. ಯಾವ ಕಡೆಯಿಂದ ನುಗ್ಗಿದ್ರು ನಮಗೆ ಜಾಗ ಕೊಡ್ತಾ ಇಲ್ಲ ಒಳಗಡೆ ಹೋಗಕ್ಕೆ. ಕಚ್ಚಡ ಅಂದ್ರೆ ಕಚ್ಚಡ ಇದು ಮಾಡಿದ್ದಾರೆ. ಈ ಸರಿ ತುಂಬಾ ಬೇಜಾರಾಗಿದೆ ಸರ್. ಹುಡುಗರೆಲ್ಲ ಈ ಸರಿ ಎಲ್ಲ ಹುಡುಗರು ಬೆಂಗಳೂರವರು ಬಂದ ಹುಡುಗರೆಲ್ಲ ನಿಂತು ಸುಸ್ತಾಗಿ ಅವ್ರ ಮನೆಗೆ ಹೋಗ್ಬಿಟ್ಟಿದ್ದಾರೆ. ಓಟ್ ಹಾಕಕ್ಕೆ ನಮ್ ಕಡೆಯವ್ರು ಯಾರು ಇಲ್ಲ, SMK ಟೀಮ್ ಅವ್ರು ಯಾರು ಇಲ್ಲ. ಇವಾಗ ನಾವು ಈ ಒಳಗಡೆ ಹೋಗಿ ಓಟ್ ಹಾಕೋಣ ಅಂದ್ರೆ ನಮ್ಮನ್ನು ಬಿಡ್ತಾ ಇಲ್ಲ. ಲೇಡೀಸ್ ನ ಬಿಡಿ ಅಂದ್ರೆ ಬಿಡ್ತಾ ಇಲ್ಲ. ನಮ್ಮಿಬ್ಬರನ್ನ ಮಾತ್ರ ಬಿಟ್ಟಿಲ್ಲ. ಇನ್ನು 6 ಟೀಮ್ ಅಲ್ಲಿ ಲೇಡೀಸ್ ತುಂಬಾ ಇದಾರೆ, ಅವ್ರನ್ನ ಫುಲ್ ಬಿಟ್ಟು ಓಟ್ ಹಾಕ್ಸಿದ್ದಾರೆ. ನಮ್ಮನ್ನ ಮಾತ್ರ ಬಿಟ್ಟಿಲ್ಲ. ಅಂತ ಹುಬ್ಳಿಯಿಂದ ಬಂದಿದ್ದೀನಿ. ನಾನು ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘದ ಸದಸ್ಯನಾಗಿ ಓಟ್ ಹಾಕಲಿಕ್ಕೆ ಬಂದಿದ್ದೀನಿ. ಬೆಳಗ್ಗೆಯಿಂದ ಕಾಯ್ತಾ ಇದ್ದೇವೆ, ನಮಗೆ ವೋಟಿಂಗ್ ಅವಕಾಶ ಕೊಡ್ತಾ ಇಲ್ಲ. ಅದರ ಜೊತೆಗೆ ಏನು 31 ಜಿಲ್ಲೆ ಕರ್ನಾಟಕ ರಾಜ್ಯದಲ್ಲಿ ಇದ್ದಾವೆ, ಅದರಲ್ಲಿ 14,000 ಜನ ನಮ್ಮ ಸದಸ್ಯರಿದ್ದಾರೆ. ಆ 14,000 ಜನರಲ್ಲಿ ಕೇವಲ 20 ಕೌಂಟರ್ ಅನ್ನು ಮಾಡಿ ಚುನಾವಣಾಧಿಕಾರಿ ತಮ್ಮ ವೈಫಲ್ಯವನ್ನು ತೋರಿಸಿದ್ದಾರೆ. ಆ 20 ಕೌಂಟರ್ದಲ್ಲಿ ಇವಾಗ ಚಾಲನೆ ಇರೋದು ಕೇವಲ 12 ಕೌಂಟರ್ ಮಾತ್ರ. ಅದರಲ್ಲಿ 8 ಕೌಂಟರ್ ವಿಫಲರಾಗಿದ್ದಾರೆ. ಅದರಿಂದ ಎಲ್ಲರಿಗೂ ತೊಂದರೆ ಆಗಿದೆ. 4 ಗಂಟೆ ಇವಾಗ ಅಂತಿಮ ಟೈಮ್ ಕೊಟ್ಟಿದ್ರು, 4 ಗಂಟೆವರೆಗೆ ಕೊನೆಯದಾಗಿ ಮತದಾನ ಮಾಡಬೇಕು ಅಂತ. ಇವಾಗ ಏನಾಗಿದೆ, 6 ಗಂಟೆಗೆ ಎಕ್ಸ್ಟೆನ್ಷನ್ ಮಾಡಿದ್ರು ಅಂತ ಕೊಟ್ಟಿದ್ದಾರೆ. ನಮ್ಮ ಎಲ್ಲ ಮತದಾರರು ಏನು ಕರ್ನಾಟಕ ರಾಜ್ಯಾದ್ಯಂತ ಏನು ಜನ ಬಂದಿದ್ರು ಅವ್ರೆಲ್ಲರೂ ಹೊರಟೋಗಿದ್ದಾರೆ ತಮ್ಮ ಊರಿಗೆ. ಇವಾಗ ಯಾರಿಗೂ ಅವಕಾಶ ಇಲ್ಲ. ಇದು ಆಡಳಿತ ಏನ್ ಸಮಿತಿ ಇದೆ ಅವರ ಕುತಂತ್ರ ಇದೆ ಅಂತ ಹೇಳಿ ಬಯಸ್ತೇವೆ. ಧನ್ಯವಾದ.